ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ನೌಕರರು, ಕಾರ್ಮಿಕರು, ಪಿಂಚಣಿದಾರರು, ನಿವೃತ್ತ ನೌಕರರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಬಂಪರ್ ಗಿಫ್ಟನ್ನು ಘೋಷಣೆ ಮಾಡಿದೆ. ಅದ್ರ ಜೊತೆಯಲ್ಲಿ ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಸಿಗುವಂತಹ ಒಂದು ವಿಶೇಷವಾದ ಮಾಹಿತಿ ಬಗ್ಗೆ ಕೇಂದ್ರ ಸರ್ಕಾರ ಯಾವೆಲ್ಲ ಸುದ್ದಿಗಳನ್ನು ಇಟ್ಟಿದೆ, ಯಾವಾಗ 7,500 ರೂಪಾಯಿ ಕನಿಷ್ಠ ಪಿಂಚಣಿ ಸಿಗತ್ತೆ, ಅದ್ರ ಬಗ್ಗೆ ಕೂಡ ಈ ದಿನ ವಿಶೇಷ ಮಾಹಿತಿಯನ್ನು ತಂದಿದ್ದೀನಿ. PF ಖಾತೆ ಹೊಂದಿರುವ ಪ್ರತಿಯೊಬ್ಬರಿಗೂ ಕೂಡ ಕೇಂದ್ರ ಸರ್ಕಾರ ಅಧಿಕೃತವಾಗಿ 3.0 ಮೂಲಕ ಗಿಫ್ಟನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರ ಮೊನ್ನೆ ಸೋಮವಾರ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಅಧಿಸೂಚನೆಯಲ್ಲಿ ನಿವೃತ್ತ ನೌಕರರು, ಪಿಂಚಣಿದಾರರು, ನೌಕರರು, ಕಾರ್ಮಿಕರಿಗೆ ಯಾವೆಲ್ಲ ಗಿಫ್ಟನ್ನು ಕೊಟ್ಟಿದೆ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ನೌಕರರು, ಕಾರ್ಮಿಕರು, ಪಿಂಚಣಿದಾರರಿಗೆ ಒಂದು ಬಂಪರ್ ಗಿಫ್ಟನ್ನು ಘೋಷಣೆ ಮಾಡಿದೆ. EPFO 3.0 ಇದರಲ್ಲಿ ಇರುವಂಥ ಗುಡ್ ನ್ಯೂಸ್ಗಳು. ಅದೇ ರೀತಿ ಕನಿಷ್ಠ ಪಿಂಚಣಿ 7,500 ರೂಪಾಯಿಗಳಿಗೆ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ಮಾಹಿತಿ ಇದೆ. ವಿಡಿಯೋನ ಕೊನೆವರೆಗೂ ನೋಡಿ, ಬೆಂಬಲಿಸಿ. ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ನೌಕರರು, ಕಾರ್ಮಿಕರಿಗೆ, KSRTC, BMTC ನೌಕರರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಕೆಲವೊಂದು ತಿದ್ದುಪಡಿಯನ್ನು ಮಾಡಿಕೊಂಡು PFನ ಹೊಸ ಯುಗ ಪ್ರಾರಂಭವಾಗಿದೆ. EPFO 3.0 PF ಸದಸ್ಯರಿಗೆ ಹೊಸ ಯುಗ, ಹೊಸ ಸಂವತ್ಸರ, ಹೊಸ ದಾರಿ, ಹೊಸ ಜೀವನ ಅನ್ನುತ್ತಾ ಹೇಳ್ಬೋದು. ಇದರಿಂದ ಯಾರಿಗೆಲ್ಲ ಉಪಯೋಗ ಆಗತ್ತೆ ಅನ್ನುತ್ತಾ ನೋಡೋದಾದರೆ, ಖಾಸಗಿ ಹಾಗೂ ಸರ್ಕಾರಿ ವಲಯದ ಎಲ್ಲ EPFO ಸದಸ್ಯರಿಗೆ ಕೂಡ ಇದು ಯೂಸ್ ಆಗತ್ತೆ. ಉದ್ಯೋಗ ಬದಲಿಸುವಂಥ ನೌಕರರಿಗೂ ಕೂಡ ಇದರಿಂದ ಉಪಯೋಗ ಆಗತ್ತೆ. ಇಂಪಾರ್ಟೆಂಟಾಗಿ ಪಿಂಚಣಿದಾರರು, ನಿವೃತ್ತ ನೌಕರರಿಗೂ ಕೂಡ ಇದರಿಂದ ಉಪಯೋಗ ಆಗತ್ತೆ. ಆನ್ಲೈನ್ ಮೂಲಕವೇ PF ಸೇವೆಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಸಂಪೂರ್ಣ ಡಿಜಿಟಲ್ ಆಗಿರುವಂತಹ ಈ ವಿಚಾರ ಏನು ಅಂತ ನೋಡೋದಾದರೆ, ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ತನ್ನ ಸೇವೆಗಳನ್ನು ಮತ್ತಷ್ಟು ಸರಳ ಹಾಗೂ ವೇಗ, ಪಾರದರ್ಶಕಗೊಳಿಸುವ ಉದ್ದೇಶದಿಂದ ನ್ಯೂ ಟೆಕ್ನಾಲಜಿ ಒಂದಿಗೆ ವ್ಯವಸ್ಥೆಯನ್ನು ಜಾರಿ ಮಾಡಿದೆ. ಇದನ್ನು EPFO 3.0 ಅಂತ ಕರೀತಾರೆ. ಇದರಿಂದ ಆಗುವಂಥ ಉಪಯೋಗ ಏನು ಅಂತ ಹೇಳಿದರೆ, PF ಹಣ ಹಿಂಪಡೆಯುವ ಅರ್ಜಿ ಪರಿಶೀಲನೆ ಹಾಗೂ ಮಂಜೂರಾತಿ ಪ್ರಕ್ರಿಯೆ ದೀರ್ಘಕಾಲ ಆಗ್ತಾಯಿತ್ತು. ಅದನ್ನು ಆದಷ್ಟು ಶೀಘ್ರದಲ್ಲಿ ತಕ್ಷಣ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಯಾವುದಾದ್ರೂ ಸಿಬ್ಬಂದಿಗಳು ಉದ್ಯೋಗವನ್ನು ಬದಲಿಸಿ ಒಂದು ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿ ಏನಾದರೂ ಚೇಂಜ್ ಮಾಡಿದರೆ PF ಖಾತೆ ವರ್ಗಾವಣೆ ಸ್ವಯಂಚಾಲಿತವಾಗಿ ಆಗತ್ತೆ, ಆಟೋಮೆಟಿಕಲಿ ಆಗತ್ತೆ. ಆಧಾರ್ ಹಾಗೂ UAN ವಿವರಗಳನ್ನು ಸರಿಯಾಗಿದ್ದರೆ ಹಿಂದೆ ಉದ್ಯೋಗದಾತರ ಅನುಮತಿ ಅಗತ್ಯ ಇಲ್ಲ, ತಕ್ಷಣ ಅದು ಟ್ರಾನ್ಸ್ಫರ್ ಆಗತ್ತೆ. ಖಾತೆಗಳ ವಿವರವನ್ನು ತಿದ್ದುಪಡಿ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ ಆಗಿದೆ. ಜನ್ಮ ದಿನಾಂಕ ಸೇರಿದಂತೆ, ಲಿಂಗ ಸೇರಿದಂತೆ ಹಲವು ವೈಯಕ್ತಿಕ ಮಾಹಿತಿಯನ್ನು ಆಧಾರ್ ಪರಿಶೀಲನೆ ಆನ್ಲೈನ್ನಲ್ಲೇ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಕೂಡ ಅವಕಾಶ ಇದೆ. ಅದರ ಜೊತೆಯಲ್ಲಿ ಪಿಂಚಣಿದಾರರಿಗೆ ಏನೆಲ್ಲ ಉಪಯೋಗ ಇದೆ ಅಂತ ನೋಡೋದಾದರೆ, ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆ CPPS ದೇಶದಾದ್ಯಂತ ಯಾವುದೇ ಬ್ಯಾಂಕ್ ಖಾತೆಗಳಲ್ಲಿ ಪಿಂಚಣಿಯನ್ನು ವರ್ಗಾಯಿಸಲು ಸಾಧ್ಯ ಇದೆ. ಅಥವಾ ಬ್ಯಾಂಕ್ ಬದಲಿಸಿದ್ರೂ ಕೂಡ ಪ್ರತ್ಯೇಕ ಪ್ರಕ್ರಿಯೆಯ ಅವಶ್ಯಕತೆ ಇಲ್ಲ, ಎಲ್ಲಲ್ಲೂ ಕೂಡ ಪಡ್ಕೊಳ್ಬೋದು. ಅದ್ರ ಜೊತೆಯಲ್ಲಿ 7th ಪೇ ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಕೊಡಬೇಕು ಅಂತ ಹಲವಾರು ದಿನಗಳಿಂದ ಹೋರಾಟವನ್ನು ಮಾಡ್ಕೊಂಬರ್ತಾ ಇದ್ದಾರೆ.
ಆ ಹೋರಾಟಕ್ಕೆ ಬೆಂಬಲವಾಗಿ ಮುಂದಿನ ತಿಂಗಳು ಜುಲೈ ತಿಂಗಳಲ್ಲಿ ನಮಗೆ ಕನಿಷ್ಠ ಪಿಂಚಣಿ 7,500 ರೂಪಾಯಿಗಳು ಹೆಚ್ಚಳ ಆಗುವಂಥ ಎಲ್ಲ ಲಕ್ಷಣಗಳಿದೆ. ಇದ್ರ ಬಗ್ಗೆ ನಾನು ತಿಳಿಸ್ತೀನಿ. ಅದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಒಂದು ವಿಶೇಷವಾದ ತಿದ್ದುಪಡಿಯನ್ನು ಮಾಡಿ ಅಧಿಸೂಚನೆಯನ್ನು ಹೊರಡಿಸಿದೆ. ಮಾಸಿಕ 1,800 ರೂಪಾಯಿ ಅಂದರೆ ಮಂತ್ಲಿ 1,800ಗಿಂತ ಹೆಚ್ಚಿನ ಭವಿಷ್ಯ ನಿಧಿ ಕಾಂಟ್ರಿಬ್ಯೂಷನ್ ಏನಾದರೂ ಇದ್ದರೆ, EPF ಕಾಂಟ್ರಿಬ್ಯೂಷನ್ ಇದ್ದರೆ ಅದನ್ನು ಸ್ವಯಂ ಪ್ರೇರಿತ ಅಂತ ಹೇಳಿ ಕೇಂದ್ರ ಸರ್ಕಾರ ತಿಳಿಸಿದೆ. ಕೇಂದ್ರ ಸರ್ಕಾರವು ಶಾಸನಬದ್ಧ ವೇತನದ ಮಿತಿಗಿಂತ ಹೆಚ್ಚಿನ ನೌಕರರು ಭವಿಷ್ಯ ನಿಧಿಯ ಎಲ್ಲ ಕೊಡುಗೆಗಳು ಸ್ವಯಂ ಪ್ರೇರಿತ. ಇದಕ್ಕೆ ಸರ್ಕಾರದ ಯಾವುದೇ ಮಾನ್ಯತೆ ಇದೆ, ಅದಕ್ಕೆ ಬೆನಿಫಿಟ್ಸ್ಗಳು ಇಲ್ಲ ಅಂತ ತಿಳಿಸಿದೆ. ನೌಕರರ ಭವಿಷ್ಯ ನಿಧಿ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಹಲವಾರು ಬದಲಾವಣೆಗಳನ್ನು ಘೋಷಣೆ ಮಾಡಿದೆ. ಕಾರ್ಮಿಕ ಹಾಗೂ ಉದ್ಯೋಗ ಸಚಿವಾಲಯ ಸೋಮವಾರ ಅಧಿಸೂಚನೆಯನ್ನು ಹೊರಡಿಸಿದ್ದು, ಹೊಸ ನೌಕರರ ಭವಿಷ್ಯ ನಿಧಿ ಯೋಜನೆ 2026ರ ಅಡಿಯಲ್ಲಿ ಉದ್ಯೋಗಿ ಹಾಗೂ ಉದ್ಯೋಗದಾತರಿಬ್ಬರೂ ಕೂಡ ಕೊಡುಗೆಗಳು ಪ್ರಸ್ತುತ ವೇತನದ ಮಿತಿ ಏನು ಸ್ಯಾಲ್ರಿ ಕ್ಯಾಪ್ ಏನಿದೆ ಅದು 15,000 ರೂಪಾಯಿಗೆ ಮಿತಿಗೊಳಿಸಲಾಗಿದೆ. ಇದು 2014ರಲ್ಲೇ ಮಾಡಿದ್ದು. ಅದನ್ನು 21,000 ಅಥವಾ 30,000ಕ್ಕೆ ಹೆಚ್ಚಳ ಮಾಡಬೇಕು ಅನ್ನೋ ಬೇಡಿಕೆಗಳಿದೆ. ಆ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಈಡೇರಿಸುತ್ತಾ ಇಲ್ಲ ಅನ್ನೋದು ಕೂಡ ನೋಡಬೇಕು. ಅದು ಕೂಡ ಒಂದು ಪ್ರಮುಖ ಬೇಡಿಕೆ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಈಡೇರಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಔಪಚಾರಿಕ ವಲಯದಲ್ಲಿ ಕಾರ್ಮಿಕರಿಗೆ ಭಾರತದ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ನವೀಕರಣ ಹಾಗೂ ಕೇಂದ್ರದ ಶಾಸನಬದ್ಧ ವೇತನದ ಮಿತಿಯಲ್ಲಿ ಇಂಥ ಹೆಚ್ಚಿಗೆ ಏನಾದರೂ ಕೊಟ್ಟರೆ ಅದು ಸ್ವಯಂ ಪ್ರೇರಿತ ಆಗತ್ತೆ. ಕಾರ್ಮಿಕ ಹಾಗೂ ಉದ್ಯೋಗ ಸಚಿವಾಲಯ ಇದೇ ಸೋಮವಾರ ಅಧಿಸೂಚನೆಯನ್ನು ಹೊರಡಿಸಿದ್ದು, ಈ ಅಧಿಸೂಚನೆಯಲ್ಲಿ ಹೊಸ ನೌಕರರ ಭವಿಷ್ಯ ನಿಧಿ ಯೋಜನೆ 2026ರ ಮಾಹಿತಿಯಂತೆ ಉದ್ಯೋಗಿಗಳು ಉದ್ಯೋಗದಾತರ ಕೊಡುಗೆಗೆ ಪ್ರಸ್ತುತ ಹಾಲಿ 15,000 ರೂಪಾಯಿ ಮೀರಬಾರದು ಅಂತ ಇದೆ. ಇದರರ್ಥ ಪ್ರತಿ ತಿಂಗಳು 1,800 ರೂಪಾಯಿ ಕಡ್ಡಾಯವಾಗಿ ಸಂಯೋಜಿತ ಕೊಡುಗೆ ಅಂತ ಹೇಳಿದರೆ ಸರ್ಕಾರದ್ದು, ಉದ್ಯೋಗಿಗಳದ್ದು, ಉದ್ಯೋಗದಾತರದ್ದು ಸೇರಿ ಸಂಯೋಜಿತ ಕೊಡುಗೆ. ನೌಕರರ ಹಾಗೂ ಉದ್ಯೋಗದಾತರಿಂದ ತಲಾ 12% ಈಗ ಮಿತಿ ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಾಯಿದೆ. 15,000ಕ್ಕಿಂತ ಹೆಚ್ಚಿನ ಮೂಲ ವೇತನದ ಮೇಲೆ ಯಾವುದೇ ಹೆಚ್ಚುವರಿ ಕೊಡುಗೆ ಎರಡೂ ಪಕ್ಷಗಳಿಗೆ ಐಚ್ಛಿಕವಾಗಿದೆ. ಅವರಿಷ್ಟ ಕೊಟ್ಟರೆ ಕೊಡ್ಬೋದು, ಬಿಟ್ಟರೆ ಬಿಡ್ಬೋದು. ಹಿಂದಿನ 1952ರ ಯೋಜನೆಯು ನೌಕರರಿಗೆ ಸೇರುವ ಸಮಯದಲ್ಲಿ ತಿಂಗಳಿಗೆ 15,000 ರೂಪಾಯಿವರೆಗೂ ಗಳಿಸುವ ಉದ್ಯೋಗಿಯನ್ನು ಈ ವ್ಯಾಪ್ತಿಗೆ ಸೇರಿಸಿ ಕಡ್ಡಾಯಗೊಳಿಸಿತ್ತು. ಮಿತಿಗಿಂತ ಹೆಚ್ಚಿನವರು ಸ್ವಯಂ ಪ್ರೇರಿತ ಆಯ್ಕೆಯನ್ನು ಮಾಡಿಕೊಳ್ಬೋದು. 2014ರ ವೇತನದ ಮಿತಿ 15,000 ರೂಪಾಯಿ ಆಗಿದೆ. ಹೊಸ ನಿಯಮಗಳು ಹಾಗೂ ವೇತನ ಮಿತಿ ಪಾವತಿಸಬೇಕಾದ ಕೊಡುಗೆಗೆ ಸೀಮಿತ ಆಗಿದೆ. ಆದರೂ ಕೂಡ ಉದ್ಯೋಗದಾತರು, ಉದ್ಯೋಗಿಗಳು ಪಿಂಚಣಿ ನಿಧಿಗೆ ಈ ಮಿತಿಯನ್ನು ಮೀರಿ ಕೂಡ ಕೊಡುಗೆಯನ್ನು ಕೊಡೋಕ್ಕೆ ಅವಕಾಶ ಇದೆ. ಸರ್ಕಾರ ನಿಗದಿ ಮಾಡಿದ್ದಕ್ಕಿಂತ ಹೆಚ್ಚಿಗೆ ಕೊಡೋಕ್ಕೆ ಕೂಡ ಅವಕಾಶ ಇದೆ. ಉದ್ಯೋಗದಾತರ ವೇತನದಲ್ಲಿ 12% ಕೊಡುಗೆಯನ್ನು ನೀಡುತ್ತಾರೆ. ಉದ್ಯೋಗಿಗಳ ಕೊಡುಗೆ ಮೊತ್ತವು ಹೊಂದಾಣಿಕೆಯಾಗಬೇಕು. 2014ರ ಪಿಂಚಣಿ ಯೋಜನೆ ತಿದ್ದುಪಡಿ ಮಾಡಿದ ನಂತರ ಉದ್ಯೋಗಿಗಳ ಪಿಂಚಣಿ ಯೋಜನೆಗೆ ಉದ್ಯೋಗದಾತರು ಅಂದರೆ ಕಂಪ್ನಿಯವರು 8.33% ಕೊಡುಗೆಯನ್ನು 15,000 ರೂಪಾಯಿಗೆ ಮಿತಿಗೊಳಿಸಲಾಗಿದೆ. ಅದು ಪ್ರತಿ ತಿಂಗಳು 1,250 ರೂಪಾಯಿ ಆಗತ್ತೆ. ಉದ್ಯೋಗದಾತರ ವೇತನದಲ್ಲಿ 12% ಕೊಡುಗೆ ನೀಡ್ತಾರೆ. ಉದ್ಯೋಗಿಗಳ ಕೊಡುಗೆ ಮೊತ್ತವನ್ನು ಹೊಂದಾಣಿಕೆ ಆಗಬೇಕು. ಹೊಂದಾಣಿಕೆ ಮಾಡ್ಕೊಂಡು
ನಾವೇನಾದರೂ ಸಂಬಳದಲ್ಲಿ ಹೆಚ್ಚುವರಿಯಾಗಿ 15,000 ಮಿತಿಗಿಂತ ಹೆಚ್ಚಿಗೆ ಏನಾದರೂ ಪಾವತಿ ಮಾಡಿದ್ರೆ ಅದು ಪಿ ಎಫ್ ಖಾತೆಯಲ್ಲಿ ಹೋಗಿ ಶೇಖರಣೆ ಆಗತ್ತೆ. ಇದರಿಂದಾಗಿ ನೌಕರರಿಗೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ. ನಾವು ಮೇನ್ ಪಾಯಿಂಟ್ ಏನು ಹೇಳೋದು ಅಂತ ಹೇಳಿದ್ರೆ, ಕೋಟ್ಯಾಂತರ ನಿವೃತ್ತ ನೌಕರರು, ಪಿಂಚಣಿದಾರರು, EPF, EPS ನೌಕರರು, PF ನೌಕರರಿಗೂ ಕೂಡ ನಾವು ಹೇಳೋದೇನು ಅಂತ ಹೇಳಿದ್ರೆ, KSRTC, BMTC ನೌಕರರಿಗೆ ಕೇಂದ್ರ ಸರ್ಕಾರ ಎಲ್ಲೋ ಹಣವನ್ನು ಖರ್ಚು ಮಾಡ್ತೀರಿ, ದಯವಿಟ್ಟು ಹಿರಿಯ ಜೀವಿಗಳಿಗೆ ಸಹಾಯ ಮಾಡಿ. ಕನಿಷ್ಠ ಪಿಂಚಣಿಯನ್ನು 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಿ. ಬಸವರಾಜ ಬೊಮ್ಮಾಯಿರವರ ನೇತೃತ್ವದಲ್ಲಿ ಕೊಟ್ಟಂಥ ವರದಿಯನ್ನು ತಕ್ಷಣ ಅಂಗೀಕರಿಸಿ 7